ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಒಂದು ಮರಿಕಾಗೆ ಇತ್ತಂತೆ. ಆ ಮರಿಕಾಗೆ ಊರಿಗೆಲ್ಲ ಸುಮ್ಮನೆ ಕಾಕ ಅಂತ ಕೂಗಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತ ಬುದ್ಧಿಯನ್ನು ಹೇಳ್ತಾ ಇತ್ತಂತೆ. ಆಮೇಲೆ ನೋಡಿದ್ರೆ ಅದರ ಜೊತೆಗಿದ್ದಂಥ ಫ್ರೆಂಡ್ ಕಾಗೆ ಮಾಡಬಾರ್ದ ಕೆಲಸ ಎಲ್ಲ ಮಾಡ್ತಾ ಇತ್ತಂತೆ. ಇಡೀ ಊರಿಗೆ ಬುದ್ಧಿ ಹೇಳುವಂತಹ ಕಾಗೆಗೆ ಪಾಪ ತನ್ನ ಬುಡವನ್ನೇ ಸರಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೋಡಿ. ಎಂತಹ ವಿಪರ್ಯಾಸ ಅಲ್ವೇ. ಆಮೇಲೆ ಇದು ಜಸ್ಟ್ ಒಂದು ಕಾಗೆ ಕಥೆ ಅಷ್ಟೇ ಆಯ್ತಾ? ಯಾವ ಮನುಷ್ಯರ ಕಥೆ ಕೂಡ ಅಲ್ಲ, ಮನುಷ್ಯರ ರೂಪದಲ್ಲಿರುವಂತಹ ಕಾಗೆ ಕಥೆ ಕೂಡ ಅಲ್ಲ. ಜಸ್ಟ್ ಒಂದು ಮರಿ ಕಾಗೆಯ ಕಥೆ ಅಷ್ಟೇ. ಇನ್ಯಾರಾದರೂ ನಾನೇ ಮರಿಕಾಗೆ, ನನಗೇ ಇವಳು ಹೀಗೆಲ್ಲ ಹೇಳ್ತಾ ಇರೋದು ಅಂತ ಅಂದುಕೊಂಡರೆ ಅದಕ್ಕೆ ನಾನು ಜವಾಬ್ದಾರಳಲ್ಲ. ವೀಕ್ಷಕರೇ, ಈಗ ವಿಚಾರಕ್ಕೆ ಬರೋಣ. ನಮ್ಮಲ್ಲೊಬ್ರು ಫೇಮಸ್ ವ್ಯಕ್ತಿ ಇದ್ದಾರೆ. ಯಾರು ಹೇಳಿ? ಕರೆಕ್ಟ್ ಹೇಳಿ. ಪ್ರಿಯಾಂಕ್ ಖರ್ಗೆ ಅವರು. ಅಬ್ಬಬ್ಬಬ್ಬಬ್ಬ, ಚೂರು ಟೈಮ್ ಸಿಕ್ಕಿದ್ರೆ ಸಾಕಪ್ಪ. ಅಲ್ಲ, ಟೈಮ್ ಸಿಗೋದೇನು, ಯಾವಾಗಲೂ ಖಾಲಿನೇ ಹೊಡಿತಾ ಇರ್ತಾರೆ ಬಿಡಿ. ಟೈಮ್ ಸಿಕ್ಕಿಬಿಟ್ರೆ ಮೀಡಿಯಾದವರನ್ನೆಲ್ಲ ಗುಡ್ಡೆ ಹಾಕೊಂಡು ದಿನಕ್ಕೊಂದು ಕಥೆಯನ್ನು ಹೇಳ್ತಾ ಕೂತಿರ್ತಾರೆ. ಆಮೇಲೆ ಆ ಕಥೆಯಲ್ಲಿ BJP, RSS, ಮೋದಿಜಿ, ಆಮೇಲೆ ಚಕ್ರವರ್ತಿ ಸೂಲಿಬೆಲೆ, ಪ್ರತಾಪ್ ಸಿಂಹ, ಹೀಗೆ ಇವರೆಲ್ಲ ಫಿಕ್ಸು ಇದ್ದೇ ಇರ್ತಾರೆ. ಯಾಕೆ ಇವರೆಲ್ಲ ಇದ್ದೇ ಇರ್ತಾರೆ ಹೇಳಿ? ಅಯ್ಯೋ, ಕಥೆ ಹಿಟ್ಟಾಗಬೇಕಲ್ವಾ? ಅವರ ಹೆಸರನ್ನ ಹೇಳ್ಕೊಂಡು ಬಿಟ್ಟಿ ಬಿಲ್ಡಪ್ ಅನ್ನು ಕೊಡೋಕ್ಕೆ ಭಾರಿ ಚೆನ್ನಾಗಿರುತ್ತೆ ಅಂತ. ವೀಕ್ಷಕರೇ, ಮೊನ್ನೆ ಪ್ರತಾಪ್ ಸಿಂಹ ಅವ್ರ ಜೊತೆಗೆ ಜೋರು ಗಲಾಟೆ ಮಾಡ್ತಾ ಇದ್ರು. ನೀವು ನೋಡಿದಿರಿ ಅಂತ ಅಂದ್ಕೊಳ್ತೀನಿ. ಹೀಗೆ ಯಾರನ್ನಾದ್ರೂ ಹುಡ್ಕೊಂಡು ಹೋಗಿ ಗಲಾಟೆ ಮಾಡೋದು ಇವರ ಕೆಲಸ ನೋಡಿ. ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚಿರುತ್ತಲ್ವಾ. ಕೆಲವರಿಗೆ ಸೆಲ್ಫಿ ಹುಚ್ಚಿರುತ್ತೆ, ಇನ್ನು ಕೆಲವರಿಗೆ ರೀಲ್ಸ್ ಹುಚ್ಚಿರುತ್ತೆ. ಹಾಗೆ ಪಾಪ ಇವರಿಗೆ ಈ ಪ್ರಚಾರದ ಹುಚ್ಚು ಅಂತ. ಹಾಗಾಗಿ ಆವಾಗ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡು ಏನೋ ಒಂದು ಓದರ್ತಾ ಇರ್ತಾರೆ. ಆದರೆ ಈ ಸಲ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿಬಿಟ್ಟಿದೆ. ಅವರು ಏನು ಪ್ರಚಾರಕ್ಕೆ ಬಂದಿರಲಿಲ್ಲ, ಆದರೆ ಮೀಡಿಯಾದವರು ಅವರನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅರೆ ಯಾಕೆ? ಆ ಎಲ್ಲ ಪ್ರಚಾರಕ್ಕೆ ಕಾರಣೀಕರ್ತ ಒನ್ ಆ್ಯಂಡ್ ಓನ್ಲಿ ಅವರ ಈ ಅತ್ಯಾಪ್ತ ಲಿಂಗರಾಜು ಕಣ್ಣಿ ಅಂತ. ಲಿಂಗರಾಜೆ ಕಣ್ರಿ, ಕಲಬುರಗಿ ದಕ್ಷಿಣ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತೆ. ಪ್ರಿಯಾಂಕ್ ಖರ್ಗೆ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಅವರ ನೆರಳಿರುತ್ತೋ ಇಲ್ವೋ ಗೊತ್ತಿಲ್ಲಪ್ಪ, ಆದರೆ ಅದಕ್ಕಿಂತ ಜಾಸ್ತಿ ಈ ಆಪ್ತ ಮಾತ್ರ ಇದೇ ಇರ್ತಾರೆ. ವೀಕ್ಷಕರೇ, ಅಷ್ಟಕ್ಕೂ ಈತ ಯಾರು ಅಂತ ಅನ್ಕೊಂಡ್ರಾ? ಅದೇ ಆಗ್ಲೇ ಹೇಳದ್ನಲ್ವಾ, ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ. ಎಲ್ಲಿದ್ದು? ಕಲಬುರಗಿದು. ಆದರೆ ಈಗ ಮಹಾರಾಷ್ಟ್ರದ ಪೊಲೀಸ್ ಠಾಣೆಯಲ್ಲಿ ಪಾಪ ಕೂತಿದ್ದಾರೆ. ಹೇಗೆ ಅಂತೆಲ್ಲ ಕೇಳಬೇಡಿ. ಹಾಗಾದ್ರೆ ಅಂಥದ್ದು ಏನು ಮಾಡಿದ್ರಪ್ಪ ಅಂತ ಕೇಳಿದೆ. ಈ ಪ್ರಿಯಾಂಕ್ ಖರ್ಗೆಯ ಆಪ್ತ ನಿಷೇಧಿತ 120 ಕೊಡೇನ್ ಸಿರಪ್ ಅನ್ನುವಂತಹ ಮಾದಕ ದ್ರವ್ಯವನ್ನ ಈತ ಸಾಗಿಸ್ತಾ ಇದ್ನಂತೆ. ಸೊ NDPS ಡ್ರಗ್ಸ್ ಸೇವನೆ ಹಾಗೆ ಮಾರಾಟದ ಆರೋಪದ ಅಡಿಯಲ್ಲಿ ಈತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಅಲ್ಲ ಪ್ರಿಯಾಂಕ್ ಖರ್ಗೆ ಅವರೇ, ಅವತ್ತು ನೋಡಿದ್ರೆ ನಿಮ್ಮೊಬ್ಬ ಆಪ್ತ ಯಾರದು? ರಾಜು ಕಪನೂರ್ ಕಾಂಟ್ರಾಕ್ಟರ್ ಸುಸೈಡ್ ಕೇಸ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈಗ ನೋಡಿದ್ರೆ ನಿಮ್ಮ ಲಿಂಗಣ್ಣ ನೋಡಿ, ಒಳ್ಳೊಳ್ಳೆ ಫ್ರೆಂಡ್ಸನ್ನು ಇಟ್ಟಿದ್ದೀರಾ ಬಿಡಿ ಪ್ರಿಯಾಂಕ್ ಖರ್ಗೆ ಅವರೇ. ವೀಕ್ಷಕರೇ, ಈಗ ನನಗೆ ಅರ್ಥ ಆಯಿತು ಈ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ ಅಂತ. ನೋಡಿ, ಈಗ ದೇಶದ ಯುವ ಶಕ್ತಿ ಎಲ್ಲರೂ ಕೂಡ RSS ಸೇರಿ ಶಿಸ್ತಿನಿಂದ ದೇಶ ಧರ್ಮ ಅಂತ ಒಳ್ಳೆಯವರಾಗಬಿಟ್ರೆ ಇವರ ಈ ಕಳ್ಳಾಟಕ್ಕೆ, ಇವರ ಈ ಆಪ್ತನ ಡ್ರಗ್ಸ್ ವ್ಯಾಪಾರಕ್ಕೆ ಹೊಡೆತ ಬೀಳೋದಿಲ್ವೇ? ಇವರ ಈ ಕಳ್ಳಾಟ ಹೊರಗೆ ಬರೋದಿಲ್ವೇ? ಇದು ನಮಗೆ ಅರ್ಥನೇ ಆಗಲಿಲ್ಲ ನೋಡಿ. ಎಂತಹ ಮುಂದಾಲೋಚನೆ ಪ್ರಿಯಾಂಕ್ ಖರ್ಗೆ ಅವರದ್ದು. ವೀಕ್ಷಕರೇ, ಇನ್ನೊಂದು ಕಾಮಿಡಿ ಏನು ಗೊತ್ತಾ? ಇದು ಅರೆಸ್ಟ್ ಆಗೋದಕ್ಕೂ ಮುಂಚೆ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿಯಲ್ಲಿ ನಡೀತಾ ಇದ್ದಂತಹ ಗಾಂಜಾ ಮಾರಾಟದ ಬಗ್ಗೆ ಭಯಂಕರ ಮಾತಾಡ್ತಾ ಇದ್ರು. ಕೇಳಿ ಒಂದ್ಸಲ.
ಕಲಬುರಗಿ ಮಾದಕ ವಸ್ತುಗಳ ಕೇಂದ್ರ ಆಗ್ತಾ ಇದೆ ಅಂತ, ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ, ಇಡೀ ರಾಜ್ಯದಲ್ಲೇ ಸಿಗ್ಲಾರ್ದಂತ ಗಾಂಜಾದು ಏನೋ 1000 kgದು ಏನು ಇದು ಹಿಡಿತಾನೆ. ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರೆಸ್ಟ್ ಆಗಿರೋದು, ಮಹಾರಾಷ್ಟ್ರದ ಥಾಣೆಯಲ್ಲಿ ಲಿಂಗರಾಜ್ ಕಣ್ಣಿ ಅರೆಸ್ಟ್ ಆಗಿರೋದು, ಶಾಸಕ ಅಲಮಪ್ರಭು ಪಾಟೀಲ್ ಅತ್ಯಾಪ್ತ ಕೂಡ ಹೌದು. ನಿಷೇಧಿತ 120 ಈ ಕೊಡನಾಯಿನ ಸಿರಪ್ ಅನ್ನ ಹೊಂದಿದ್ದ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಯ್ಯಯ್ಯಯ್ಯೋ, ಇದು ಏನಿದು ಪ್ರಿಯಾಂಕ್ ಖರ್ಗೆ ಅವರೇ, ಏನಂತ ಭಾಷಣ ಬಿಗಿತಾ ಇದ್ರಿ? ಈ ರೀತಿಯಾದಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರ, ಅಥವಾ ನನ್ನ ಆಪ್ತನ ಹಾಗೆ ಆಗಿ ಅಂತ ಹೇಳ್ತಾ ಇದ್ರ? ಪ್ರಿಯಾಂಕ್ ಖರ್ಗೆ ಅವರ ಪ್ರಕಾರ ಸಮರ ಅಂತ ಅಂದ್ರೆ ಮಾರಾಟ ಮಾಡೋರನ್ನೇ ಜೊತೆಲಿ ಇಟ್ಕೊಳ್ಳೋದು ಅಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ? ಇದ್ಯಾವ ಥರ ಹೋರಾಟ ಸರ್? ನಮಗೆ ಅರ್ಥನೇ ಆಗವಲ್ದು. ಅಯ್ಯೋ, ಮತ್ತಿನ್ನಿದಕ್ಕೂ ಕೂಡ ಬಿಜೆಪಿ, ಮೋದಿಜಿ, RSS ಅಂತ ಅವರನ್ನ ಮಾತ್ರ ಹೇಳ್ಕೊಂಡು ಬರಬೇಡಿ. ಅಲ್ಲ, ನಿಮ್ಮನ್ನ ಹೇಳೋಕ್ಕಾಗಲ್ಲ. ಇದನ್ನು ಮೋದಿಜಿನೇ ಮಾಡಿಸಿದ್ದು, ಮಹಾರಾಷ್ಟ್ರದಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿರೋದು, RSS ಕೇಂದ್ರ ಕಚೇರಿ ಅಲ್ಲೇ ಇರೋದು. ಅವರೇನೋ ಈ ಲಿಂಗರಾಜ್ ಅವರ ಕೈಗೆ ಮಾದಕ ವಸ್ತುವನ್ನು ಕೊಟ್ಟು ಅವರು ಸಿಕ್ಕಾಕೊಳ್ಳೋ ಹಾಗೆ ಮಾಡಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಬಿಜೆಪಿ RSSನ ಕುತಂತ್ರ ಅಂತ ಹೇಳಿದ್ರು ಆಶ್ಚರ್ಯ ಏನೂ ಇಲ್ಲ ನೋಡಿ. ಆದರೂ ಇಷ್ಟಾದ ಮೇಲೂ ಅವರ ಪ್ರಚಾರದ ಹುಚ್ಚು ಮಾತ್ರ ಕಡಿಮೆನೇ ಆಗಲಿಲ್ಲ. ಆಪ್ತ ಜೈಲಲ್ಲಿರುವಂತಹ ಆ ಟೆನ್ಷನ್ನಲ್ಲೂ ಕೂಡ ದಿಢೀರ್ ಪ್ರೆಸ್ ಮೀಟ್ ಮಾಡ್ತಾರೆ. ನಾನೆಲ್ಲೋ ಪಾಪ ರಾಜೀನಾಮೆ ಕೊಡ್ತಾರೆ ಅಂತ ಅಂದುಕೊಂಡೆ. ಆದರೆ ಆಮೇಲೆ ಅರ್ಥ ಆಯ್ತು, ಓ ಎಂತೆಂಥದ್ದೋ ಆಗಿದೆ, ಅದಕ್ಕೆ ರಾಜೀನಾಮೆ ಕೊಡಲಿಲ್ಲ. ಇನ್ನು ಇದಕ್ಕೆ ಕೊಡ್ತಾರಾ? ಕೊಡಲ್ಲ, ಸುತ್ತಾರಾಮ್ ಕೊಡಲ್ಲ. ಹಾಗೆ ಆಯ್ತು ನೋಡಿ. ನಿಮ್ಮ ಆಪ್ತನ ಕಥೆಯನ್ನ ಹೇಳಿ ಅಂತಂದ್ರೆ ಮುನಿರತ್ನ, ದಲಿತರ ಮೇಲಿನ ನಿಂದನೆ, ಯಡಿಯೂರಪ್ಪ ಅವರ ಪೋಕ್ಸೋ ಕೇಸು, ಹೀಗೆ ಏನೇನೋ ಸಂಬಂಧನೇ ಇಲ್ಲದನ್ನ ಮಾತಾಡ್ತಾ ಕೂತಿದ್ರು. ಯಾಕೆ ಆಯಿತು ಸರ್, ನಂದು ಒಂದು ಪ್ರಶ್ನೆ ಇದೆ. ಮುನಿರತ್ನ ಅವ್ರು ಇಷ್ಟೆಲ್ಲ ಅತ್ಯಾಚಾರ ಮಾಡಿದ್ರು, ಎಷ್ಟು ಬಂತು ಮಾಧ್ಯಮದಲ್ಲಿ? ದಲಿತರ ಮೇಲೆ ನಿಂದನೆ ಮಾಡಿದ್ರು, ಅತ್ಯಾಚಾರ ವಿಧಾನಸೌಧದಲ್ಲಿ ನಡೆಸ್ತೀನಿ ಅಂದರು, ಯಾವ ಪ್ರೈಮ್ ಟೈಮ್ನಲ್ಲಿ ಬಂದರು ಸರ್? ಯಡಿಯೂರಪ್ಪ ಅವ್ರದ್ದು ಪಾಕ್ಸ್ಕೋ ಕೇಸು ಯಾವ ಪ್ರೈಮ್ ಟೈಮ್ನಲ್ಲಿ ಬರ್ತಾ ಇದೆ ಸರ್? ಇದೇ ನಿಮ್ಮ ನ್ಯಾಷನಲ್ ಟಿವಿಗಳೆಲ್ಲ ಇವತ್ತು ಹಾಕ್ಕೊಂಡು ಇವತ್ತೇನು ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ, ಇವಾಗಿದ್ದಲ್ಲ ಮುಂಚೆಯಿಂದನೂ ಹೀಗೆ ನಡೆದಿದೆ. ಕೇಳಿ, ನಾವೇನು ಹೇಳ್ತಾ ಇರೋದು, ನಮ್ದು ಎಷ್ಟು ತೋರಿಸ್ತೀರಾ ಅವ್ರದ್ದು ಅಟ್ಲೀಸ್ಟ್ ಅರ್ಧ ಭಾಗ ಅವ್ರದ್ದು ತೋರಿಸಿ. ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಾವೇನಿದು ಅಲ್ಲ, ಯಾರೋ ತಪ್ಪಿಗೆ ನಮಗೆ ಜವಾಬ್ದಾರಿ ಮಾಡ್ತಾ ಇದ್ದೀರಲ್ಲ ಅಂತ ಅಷ್ಟೇ. ಹಾ ಹೌದು ಸ್ವಾಮಿ, ನೀವೇನೋ ದೊಡ್ಡ TRP ಮೆಟೀರಿಯಲ್ಲು, ಯಾವಾಗಲೂ ನಿಮ್ಮನ್ನೇ ತೋರಿಸ್ತಾ ಕೂರೋಕೆ, ಪ್ರತಿ ಸಲ ಮೀಡಿಯಾದಲ್ಲಿ ಬರುವಂಥ ಆಸೆಯನ್ನು ಇಟ್ಕೊಂಡು ಹೇಳಿಕೆಯನ್ನು ಕೊಡ್ಕೊಂಡು ಕೂರೋದು ನೀವೇ ಅಲ್ಲವೇ? ಒಳ್ಳೆ ಕೆಲಸವನ್ನ ಮಾಡೋಕ್ಕಂತೂ ಆಗಲ್ಲ ನಿಮಗೆ, ಆ ಮೂಲಕ ಮೀಡಿಯಾದಲ್ಲಂತೂ ಬರೋಕ್ಕಾಗಲ್ಲ. ಹೀಗಾದ್ರೂ ಬರೋಣ ಅಂತ, ಇಲ್ಲಾಂದ್ರೆ ನಿಮ್ಮನ್ನು ಯಾರೀ ತೋರಿಸ್ತಾರೆ? ನೀವು ಬೇರೆಲ್ಲ ವಿಚಾರದಲ್ಲಿ ಮೂಗು ತೋರಿಸ್ಬಹುದು, ಆದರೆ ನಿಮ್ಮ ವಿಚಾರ ಅಂತ ಬಂದಾಗ ಯಾರೂ ಮಾತಾಡೋ ಹಾಗೆ ಇಲ್ಲ. ಕೇಸೇ ಹಾಕಿಬಿಡ್ತೀರಾ ಅಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ? ವೀಕ್ಷಕರೇ, ಈಗ ಅವರಿಗೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾವು ಕಡಿವಾಣಕ್ಕೆ ಮೀಟಿಂಗ್ ಅನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಇದು ನಾವೇನು ಯಾರಿಗೂ ಇಂಥ ಚಟುವಟಿಕೆ ಮಾಡಿ ಅಂತನೂ ನಾವು ಎನ್ಕರೇಜ್ಮೆಂಟು ಕೊಡೋದಿಲ್ಲ ಅಥವಾ ಇದು ಒಪ್ಪೋದೂ ಇಲ್ಲ. ಸೊ ನಾವು ಬಂದಮೇಲೆ ಕಲಬುರಗಿನಲ್ಲಿ ಇದನ್ನು ಕಡಿವಾಣ ಹಾಕಬೇಕಂತಾನೆ ನಾವು ಹಲವಾರು ಮೀಟಿಂಗ್ ಮಾಡಿದ್ದೀವಿ ಮತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೂಡ ನಾವು ತಗೊಂಡಿದ್ದೇವೆ. ಸೊ ಇದರಲ್ಲಿ ನಮ್ಮವರೇ ಯಾರೋ ಒಬ್ಬ ಆಫೀಸ್ ಬೇರರ್ ಮಾಡ್ತಾ ಇದ್ದಾನೆ ಅಂದರೆ ದಿಸ್ ವಿಲ್ ನಾಟ್ ಬಿ ಟಾಲರೇಟೆಡ್. ಈಗಾಗಲೇ ಮೋಸ್ಟ್ಲಿ ಆಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರ ಕಡೆಯಿಂದ ಸ್ಟೇಟ್ಮೆಂಟ್ ಬರುತ್ತೆ. ಬಟ್ ಆಗಲೇ ನಾವು ಬೆಳಿಗ್ಗೆ ಇದು ಸುದ್ದಿ ಬಂದ ತಕ್ಷಣವೇ ಇದನ್ನು ನಾವು ಇದ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ನೋಡಿ, BJP ಅವರು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದರೆ ರೆಡಿ ಇದ್ದೀವಿ. ಅವ್ರ ಸರ್ಕಾರದಲ್ಲಿ ಯಾರ ಜೊತೆ ಇದ್ರೂ ಗೊತ್ತಿದೆ. ಈ ನಿಮ್ಮ ಈ ಸರ್ಕಾರ ನಡೆಸ್ತಾ ಇರೋದು ಕುಮಾರ ಕೃಪದಲ್ಲಿ ಸ್ಯಾಂಡ್ರೋ ರವಿ ಅಂತ ಬಂದಾಗ ಇವರೇನಾದರೂ ಬಂದ್ರೆ ಆಚೆ ಸೈಲೆಂಟ್ ಸುನಿಲ್ ಅಂತ ಅವರಿಗೆ ಪ್ರಧಾನಮಂತ್ರಿಗೆ ಭೇಟಿ ಮಾಡಿಸ್ತಾರೆ. ಇವರಿಂದ ಪಾಠ ಕಲಿಯೋದಿದೆ. ಇವತ್ತು ಮೊನ್ನೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ BJP ನಾಯಕರ ಮಕ್ಕಳ ಮೊಬೈಲ್ನಲ್ಲಿ ಏನೇನು ಸಿಕ್ಕಿದೆ ಅಂತ ನಿಮ್ಗೆ ಗೊತ್ತಿದೆ ಎಲ್ಲನೂ. ಇವರು ನಮ್ಮ ಸಂಸ್ಕೃತಿ ರಕ್ಷಣೆ ಮಾಡಬೇಕು ಅಂತಾರೆ, ಇವರು ಅದು ಮಾಡಬೇಕಂತಾರೆ, ಇದು ಮಾಡಬೇಕಂತಾರೆ.
ಅಲ್ಲೇನು ನಡೆದಿದೆ ಅದ್ರ ಬಗ್ಗೆನೂ ಚರ್ಚೆ ಮಾಡಲಿ. ಈಗ ಎಲ್ಲರೂ ಕಲ್ಯಾಣ ಕರ್ನಾಟಕದಲ್ಲಿ ಆದ್ರೂ ಪ್ರಿಯಾಂಕ್ ಖರ್ಗೆನೇ ಜವಾಬ್ದಾರಿ, ಕರ್ನಾಟಕದಲ್ಲಾದರೂ ನಾನೇ ಜವಾಬ್ದಾರಿ, ಕಾಶ್ಮೀರ್ನಲ್ಲಾದರೂ ನಾನೇ ಜವಾಬ್ದಾರಿ, ಕೆನಡಾದಲ್ಲಾದರೂ ನಾನೇ ಜವಾಬ್ದಾರಿ. ಓಹೋ, ಹಾಗಾದ್ರೆ ಪೆಹಲ್ಗಾಮ್ ದಾಳಿ ಆದಾಗ, IT ರೇಡ್ ಆದಾಗ ಎಲ್ಲ ಮೋದಿಜಿ ಮಾಡಿಸಿದ್ದು ಅಂತ ಹೇಳ್ತಿದ್ರಲ್ವಾ, ಅದಕ್ಕೆ ಅವರು ಜವಾಬ್ದಾರರು ಅಂತ ಹೇಳ್ತಾ ಇದ್ರಲ್ವಾ. ಈಗ ನಿಮ್ಮ ಬುಡಕ್ಕೆ ಬಂದಿದೆ. ನಿಮ್ಮ ಬುಡಕ್ಕೆ ಬಂದಾಗ ಸತ್ಯ ಇರುವಂತಹ ಸಂದರ್ಭದಲ್ಲಿ ಏನು ಮಾಡ್ತೀರಾ ಪ್ರಿಯಾಂಕ್ ಖರ್ಗೆ ಅವರೇ? ಬಟ್ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಮುಖವನ್ನು ನೋಡಿದ್ರೆ ಯಾಕೋ ಏನೋ ಎಲ್ಲೋ ಮಿಸ್ ಹೊಡಿತಾ ಇದೆ. ಬಹಳ ಟೆನ್ಷನ್ ಇದೆ ಮುಖದಲ್ಲಿ. ನಿಮ್ಮ ಆಪ್ತ ಅರೆಸ್ಟ್ ಆಗಿರೋದಕ್ಕ ಅಥವಾ ಬೇರಿನ್ನೇನಾದರೂ ಇದೆಯಾ? ಬೇರಿನ್ನೇನಾದರೂ ಹೊರಗೆ ಬರುತ್ತೆ ಅನ್ನುವಂತಹ ಭಯ ಇದೆಯಾ? ಹಾಗೇನಾದರೂ ಇದ್ರೆ ಆದಷ್ಟು ಬೇಗ ಹೇಳಿಬಿಡಿ ಆಯಿತಾ? ಕಾಯ್ತಾ ಇರ್ತೀವಿ. ನಿಮಗೆ ಮೀಡಿಯಾದಲ್ಲಿ ಬರುವ ಆಸೆ ಅಲ್ವಾ? ಹಾಕೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.